ಹೋಗಲಿ ಅವರು ಒಂದು ಸೈಡ್ ಇಡ್ರಿ. ನಮ್ಮ ತಿಮರೋಡಿ ಅವರು ಕಟ್ಟರ್ ಹಿಂದೂ ಅಲ್ರಿ, ವಿಶ್ವ ಹಿಂದೂ ಪರಿಷತ್ನವರು, ಸದಾ ಹೋರಾಟಗಾರರು, ಹಿಂದುತ್ವವಾದ ನಂಬಿಕೆ ಇಟ್ಟವರು. ಅವರು ಇವತ್ತು ಸಲ ನಿಲ್ತಾ ಇದ್ದಾರೆ. ಅಂದ್ರೆ ಅಲ್ಲಿ ನಡೆದ್ರ ಬಗ್ಗೆ ಒಂದು ಸ್ವಲ್ಪ ದೃಷ್ಟಿಕೋನ ಬದ್ಧ ಮಾಡಿ ನೋಡುವಂಥ ಪ್ರಯತ್ನ ಮಾಡ್ಬೇಕಲ್ರಿ. ಇವತ್ತು ಪ್ರಹ್ಲಾದ್ ಜೋಶಿ ಅವ್ರು ಪ್ರಾಜ್ಞೆಯಿಂದ ಮಾತಾಡ್ತಾರಪ್ಪ ಅಂದ್ರೆ ಪ್ರಾಜ್ಞೆಯಿಂದ ಮಾತಾಡ್ಬೇಕಾದ್ರು ಇರಬೇಕಲ್ಲ ಏನದಪ್ಪ ಅಂತೇಳಿ ಹುಡ್ಕೊಂಡಾಗಬೇಕು, ತನಿಖೆ ಆಗೋ ತನಕ ವೇಟ್ ಮಾಡ್ಬೇಕು. ಅದು ಬಿಟ್ಕೊಟ್ಟು ಇವತ್ತು ನಮಗೆ ಹೆಂಗೆ ಅನ್ನಿಸೋದು ಹಂಗೆ ಮಾತಾಡಿದ್ರೆ ಹೆಂಗೆ? 5 ಮಂದಿ ನೀವು ಯಾಕೆ ಹಿಡಿದಿಲ್ಲ? ತಿಮ್ರೋಡಿ ಅವ್ರನ್ನ ಯಾಕೆ ಹಿಡಿಲಿಲ್ಲ? ಮಟ್ಟನ್ ಅವ್ರನ್ನ ಯಾಕೆ ಹಿಡಿಲಿಲ್ಲ? ಅವ್ರನ್ನ ಯಾಕೆ ಅರೆಸ್ಟ್ ಮಾಡ್ತಾಯಿಲ್ಲ? ಅವನೊಬ್ಬ ಯಾಕೆ ಮಾಸ್ಕ್ ಮ್ಯಾನ್? ಉಳಿದವ್ರದಲ್ಲ ಒಂದು ರೆಡಿ ಮಾಡಿಲ್ಲ ರೀ. ಅವ್ರ ಸಮೀಪ ನೋಡಿದ್ದಾರೆ, ಹೇಳ್ತಾ ಇದ್ದಾರೆ. ಇಡೀ ಧರ್ಮಸ್ಥಳದಲ್ಲಿ ಗ್ರಾಮಸ್ಥರೆಲ್ಲ ಮಾತಾಡ್ತಾ ಇದ್ದಾರೆ. ಅಲ್ಲಿ ಪ್ರತಿಯೊಬ್ಬರಿಗೂ ಇಲ್ಲಿ ನಡೀತಿರೋ ಕಥೆಗಳು ಪ್ರತಿಯೊಬ್ಬರಿಗೂ ಗೊತ್ತು. ಪಾಪ ಧೈರ್ಯ ಸಾಲ್ತಾ ಇರಲಿಲ್ಲ. ಸಾವಿನ ಬೈದಿಂದನೋ ಮತ್ತೆ ಅವು ಬೈದಿಂದನೋ ಜನ ಮೌನಕ್ಕೆ ಶರಣಾಗಿದ್ದರು ಅನ್ನೋದು ಈಗ ಹೊರಗೆ ಬರ್ತಾ ಇದ್ದಾರೆ. ಸಮೀರ್ ಎಮ್ಡಿ ಕೇವಲ ಮುಸ್ಲಿಮ್ ಅನ್ನೋ ಕಾರಣಕ್ಕೆ ಟೀಕೆ ಮಾಡೋದು ಏನು ಅರ್ಥದ? ಹಿಂದೂ ಮುಸ್ಲಿಂ ಇವರಿಬ್ಬರಿಗೂ ದೊಡ್ಡ ಸತ್ಯ. ಅದು ಕೇವಲ ಯಾವುದಕ್ಕೋ ಒಂದು ಹಿಂದೂಕ್ಕೋ ಮುಸಲ್ಮಾನಕ್ಕೋ ಎಲ್ಲೋ ತೆಗೆದು ಹಾಕಿ ಸತ್ಯ ಮುಚ್ಚುವಂಥದ್ದು ಏನು? ಪದ್ಮಗಳ ಕೊಲೆ ಆಗ್ತದೆ, ಅದ್ರ ಬಗ್ಗೆ ತನಿಖೆ ಆಗೋದಿಲ್ಲ, ಮುಚ್ಚಾಕಿ ಬಿಡ್ತಾರೆ. ವೇದವಲ್ಲಿ ಕೊಲೆ ಆಗ್ತದೆ, ಅದ್ರದ್ದು ಏನೋ ಅನ್ನೋದು ಗೊತ್ತಾಗೋದಿಲ್ಲ, ಮುಚ್ಚಾಕಿ ಬಿಡ್ತಾರೆ. ಹೆಚ್ಚಾಗಿ ನಿರಂತರತೆ. ಮತ್ತು ಅನೇಕ ಜನ ಜಮೀನು ಕಳ್ಕೊಂಡಿದ್ದಾರೆ, ಸಾಕಷ್ಟು ಇದ್ದಾರೆ. ಅನೇಕ ರಾಜ್ಯರು ಸಾವನ್ನ ಅಪ್ಪಿದ್ದಾರೆ. ಇಂಥೆಲ್ಲ ನಡೆದಾಗ ನಾವು ಯಾವ ವಿಷ ಮುಖ್ಯ ಇಲ್ಲ. ಅಲ್ಲಿ ಬದುಕುವಂಥ ವ್ಯಕ್ತಿಗಳಿಗೆ ಬದುಕುವ ವ್ಯವಸ್ಥೆ ಇಲ್ಲಂದ್ರೆ ಹೇಗ್ರಿ? ಈಗಂತ ನಿಮ್ಗೆ ಗೊತ್ತು ಅದ ಮಾವುತ, ಆನೆ ಮಾವುತನ ಅವನ ಜಾಗದಲ್ಲಿ ಬಿಲ್ಡಿಂಗ್ ಎದ್ದಿದ್ದು ಮಾಡಿದ್ದು ಸಹಿತ ಕಾಣ್ತದೆ ಕಣ್ಣಿಗೆ ಎದುರಿಗೆ. ಯಾರು ಅಂಗಡಿ ಕಟ್ಟಿದ್ರು, ಅದು ದುಡ್ಡಿನ ಲಾಭ ಯಾರು ನೋಡ್ಕೊಳ್ತಾ ಇದ್ದಾರೆ? ಆನೆ ಮಾವುತಿದ್ದಂಥ ಜಾಗವನ್ನು ಯಾರೆಲ್ಲ ಪ್ರಯಾಸಿದ್ರು ಕಣ್ಣು ಮುಂದದ ಇವು ಕಾಣ್ತಾ ಇದ್ದಾವೆ. ಎಷ್ಟೋ ಹೆಣಗಳ ಅಪರಿಚಿತತೆ ಮುಚ್ಚಾಕಿದ್ದು. ಒಂದು ಜನ ಇತ್ತಪ್ಪ ಅಂದ್ರೆ ಅಪರಿಚಿತ ಹೆಂಗೆ ಆಗ್ತಿದ್ರಿ? ಅದು ಸಾಮಾನ್ಯ ಪ್ರಶ್ನೆಗಳು, ಸಣ್ಣ ಹುಡುಗರು ಸಹಿತ ತಿಳಿಯುವಂಥ ಪ್ರಶ್ನೆಗಳು. ಹೌದು, ಆ ವಸತಿ ಗೃಹಗಳಲ್ಲಿ ಬಂದಂಥ ಅನೇಕ ಜನ ಸೂಯಿಸೈಡ್ ಅಂತ ಹೇಳಿ ಮತ್ತೆ ಹೇಳಿ ಮುಚ್ಚಿ ಹಾಕುವಂಥದ್ದು, ಕೆಲವೊಮ್ಮೆ ಅನ್ಐಡೆಂಟಿಫೈಡ್ ಅಂತೇಳಿ ಹಾಕುವಂಥದ್ದು.